ಇವಳು ತಿಂಡಿ ರೆಡಿ ಮಾಡೋಂಥದ್ದು ಏನೋ ಒಂದು ಲೇ ಇವಳೆ ತಿಂಡಿ ಮಾಡ್ಬೇಕು. ಯಾರೇ ಇವರು? ನನ್ನ ಫ್ರೆಂಡ್ ರಮ್ಯಾ ಅಂತ. ಬಾಂಬಗಳೇ ರೀ ಏನಾದ್ರು ಹೇಳಿದ್ರಾ? ಏನಿಲ್ಲಪ್ಪ, ಬಾಬಾ ತಿಂಡಿ ಮಾಡ್ಕೊಡು. ಏನೇ ರಮ್ಯಾ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಅಲ್ಲ ನನ್ನ ನೋಡಕ್ಕೆ ಅಂತ ಬಂದ ಇಲ್ಲ ಏನಾದ್ರು ಕೆಲ್ಸದ ಮೇಲೆ ಬಂದಿದ್ದ? ನಿನ್ನ ನೋಡಕ್ಕಂತಾನೆ ಬಂದಿದ್ದು, ಅದ್ರೊಂದು ಚಿಕ್ಕ ಕೆಲ್ಸನೂ ಇದೆ. ಅನ್ಕೊಂಡೆ ನೀನೇನ್ ನನ್ನ ನೋಡಕ್ ಬಂದಿದ್ಯಾ, ಏನಾದ್ರು ಕೆಲ್ಸ ಇಟ್ಕೊಂಡೆ ಬಂದಿದ್ಯಾ ಅಂತ. ಯಾಕೆ ನಾನು ಬಂದಿದ್ದು ನಿನ್ ಗಂಡನ್ಗೆ ಇಷ್ಟ ಆಗಿಲ್ವಾ? ಮುಖ ಗುರ್ ಮಾಡ್ಕೊಂಡು ಒಳಗಡೆ ಹೋದ್ರು. ಏ ಆತರ ಎಲ್ಲ ಏನಿಲ್ಲ, ಇಷ್ಟನೇ, ಏನೋ ತರಕ್ ಒಳಗಡೆ ಹೋದ್ರು ಅನ್ಸುತ್ತೆ. ಇರೋ 1 ನಿಮಿಷ ಬರ್ತೀನಿ. ಸರಿ. ಯಾಕ್ರಿ ಹುಚ್ಚಿಡ್ದಿರೋರ್ ತರ ಆಡ್ತಿದ್ದೀರಲ್ಲ? ಏ ನನಗೆ ಕೋಪ ಬಂದಿದೆ. ಕೋಪ ಬಂದಾಗ ಈ ತರ ಮಾಡಿದ್ರೆ ಕೋಪ ಕಮ್ಮಿ ಆಗುತ್ತೆ ಅಂತ ಗುರುಜಿ ಹೇಳಿದ್ದಾರೆ. ಅಲ್ಲ ನಿಮ್ಗೆ ಕೋಪ ಏನಕ್ಕೆ ಬಂದಿದೆ? ಅಲ್ಲ ಕಡೆ ನಿನಗೆ ಗೊತ್ತಿಲ್ವಾ ನಾನು ಏಕಪತ್ನಿ ವ್ರತಸ್ಥ ಅಂತ? ಅಂಥದ್ರಲ್ಲೂ ಮನೆಗೊಬ್ಳು ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ಅಲ್ಲ ನಾನು ಮನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೀದಿರಿ ಹೆಂಗಸರು ನನ್ನ ನೋಡ್ತಾರೆ ಅಂತ ತಲೆ ಕೆಳಗೆ ಹಾಕೊಂಡು ಹೋಗ್ತೀನಿ. ಹಂಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ತನಕ ತಲೆ ಎತ್ತಲ್ಲ. ಆಮೇಲೆ ಬಂದು ತಲೆ ಎತ್ತಿದ್ರೆ ಅದು ನಿನ್ನ ಮುಂದೆ ಮಾತ್ರ. ಅಂಥದ್ರಲ್ಲಿ ನೀನೊಂದು ಹುಡುಗಿನ ಕರ್ಕೊಂಬಂದ್ರೆ ಹೆಂಗೆ ಇದು? ನಾನು ಹೆಂಗೆ ಮನೆ ತುಂಬ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಹಂಗೇನಾದ್ರೂ ಅವಳು ಈ ಮನೇಲೇ ಇರ್ತಾಳೆ ಅಂತಂದ್ರೆ ನೀನು ಊಟ ತಿಂಡಿ ಕಾಫಿ ಎಲ್ಲ ನನ್ನ ರೂಮಿಗೆ ತಂದು ಕೊಡಬೇಕು. ಹಂಗಿದ್ರೆ ಮಾತ್ರ ನಾನು ನೋ ಅಬ್ಜೆಕ್ಷನ್. ಏನ್ರಿ ನೀವು ಇಷ್ಟು ಒಳ್ಳೆಯವರು, ಇಷ್ಟೊಂದು ತೊಂದರೆ ಆಗುತ್ತೆ ಅಂದ್ರೆ ಹೋಗ್ಲಿ ಬಿಡಿ, ನಾನು ಅವಳನ್ನ ಹೋಟ್ಲಲ್ಲಿ ಇಳಿಸ್ತೀನಿ. ಲಡ್ಡುನೇ ಬಾಯಿಗೆ ಬಂದು ಬಿಡ್ಬೇಕಿದ್ರೆ ನಾನೇ ಬಾಯಿ ಮುಚ್ಕೋತಿದ್ದೀನಲ್ಲಪ್ಪ. ಏ ಚಿನ್ನ ಚಿನ್ನ ಚಿನ್ನ, ಅಲ್ಲ ಮನೆಗೆ ಪಾಪ ಒಂಟಿ ಹುಡುಗಿ ಬಂದಿದ್ದಾಳೆ, ಹಂಗೆಲ್ಲ ಕಳಿಸ್ಬಾರ್ದು. ಲಕ್ಷ್ಮಿ ಅದು ಏನು ಹಬ್ಬ ಬಂದ್ರೆ ಎಷ್ಟು ದಿನ ಇರ್ಬೋದು? 1 ವಾರ. 1 ವಾರ ಅಷ್ಟೇ ತಾನೇ, ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಕೆಲ್ಸಕ್ಕೆ ಹೋಗೋವಾಗ ನನ್ನ ಕಣ್ಣು ಎದುರುಗಡೆ ಬರ್ದೇ ಇರೋ ಥರ ನೀನು ನೋಡ್ಕೋಬೇಕು ಅಷ್ಟೇ ನನ್ನ ಡಿಮ್ಯಾಂಡ್. ರೀ ನಿಮ್ಗೆ ಎಷ್ಟು ಒಳ್ಳೆಯವರು. ರಕ್ಷಿ ಇವಳು ಯಾವಾಗ ಬಂದ್ಲು? ಇವಳು ಎಲ್ಲಿದ್ದಾಳೋ? ಕಾಣಿಸ್ತಾ ಇಲ್ಲ. ರೀ ಏನ್ ಮಾಡ್ತಿದ್ದೀರಾ? ಚಿನ್ನಂಬರು ನಿನ್ನ ತಪ್ಕೊಂಡಿದ್ದೀನಲ್ಲೇ. ರೀ ನಾನು ಇಲ್ಲಿದ್ದೀನಿ. ಅಯ್ಯೋ ನೀನೇ ಅನ್ಕೋಬಿಟ್ಟೆ ಕಣೆ. ರೀ ನಾನು ಯಾವತ್ತಾದ್ರೂ ಈ ತರ ಬಟ್ಟೆ ಹಾಕೋತೀನಾ? ಬೇಕು ಅಂತಾನೆ ತಪ್ಕೊಂಡಿರೋ ತರ ಇದೆ. ಗೊತ್ತಿಲ್ದೆ ಎಲ್ಲ ಕಣೆ, ಬೇಕು ಅಂತಾನೆ ತಪ್ಕೊಂಡಿರೋದು. ಈ ಮನೇಲಿ ನಿನ್ ಬಿಟ್ರೆ ಬೇರೆ ಯಾವ ರಾಕ್ಷಸಿ ಇದ್ದಾಳೆ ಇಲ್ಲಿ? ಏ ರಕ್ಷಿ, ನೀನಾದ್ರೂ ಹೇಳದಲ್ವೇನೆ? ಗಾಬ್ರಿಲಿ ನಂಗೆ ಮಾತೇ ಹೊರಡ್ಲಿಲ್ಲ ಕಣೆ. ಪಾಪ ಅವಳು ಗಾಬ್ರಿಲಿ ಹೆಂಗೆ ಗಾಬ್ರಿಲಿ ಹೆಂಗೆ ಮಾತಾಡ್ತಾಳೆ ಅವಳು? ರಕ್ಷ ಯಾವಾಗ ಬಂದು ಒಂದ್ ಮಾತು ಹೇಳಲೇ ಇಲ್ಲ ನೀನು. ನೀನ್ ಬರೋದನ್ನೇ ಕಾಯ್ತಾ ಇದ್ದೆ ನಾನು. ರೀ ನೀವ್ಯಾಕ್ರಿ ಅವಳು ಬರೋದನ್ನ ಕಾಯ್ಬೇಕು? ಅಂದ್ರೆ ಸಂಬಂಧಿಕರಂದ್ಮೇಲೆ ಅವ್ರದನ್ನ ನಾವು ನೋಡ್ತಾ ಇರ್ಬೇಕು, ನಮ್ದನ್ನ ಅವ್ರು ನೋಡ್ತಾ ಇರ್ಬೇಕು. ಏನ್ನ ಮುಖ ಕಣೆ, ಅವಾಗ್ಲೇ ಅಲ್ವಾ ಸಂಬಂಧಗಳು ಬಿಗಿಯಾಗಿ ಹೋಗೋದು. ರಕ್ಷಿ ಕೂದೆಲ್ಲ ರಿಂಗ್ ತಿರ್ಸ್ಕೊಬಿಟ್ಟಿದ್ಯಾ, ಸಕ್ಕ ಕಾಣ್ತದೆ, ಫುಲ್ ಸ್ಲಿಮ್ ಆಗ್ಬಿಟ್ಟಿದ್ಯಾ ಕಣೆ ನೀನು. ಒಂದ್ 4-5 ದಿನ ಇಲ್ಲೇ ಇರ್ತತಾನೆ. ರೀ ಅವಳು ಇರ್ತಾಳೋ ಬಿಡ್ತಾಳೋ ಅದೆಲ್ಲ ನಿಮ್ಗೆ ಯಾಕೆ? ನೀವು ಸುಮ್ನಿರಿ ಬಾವಾ, ಯಾವಾಗ್ಲೂ ಹೀಗೆ ಮಾಡ್ತೀರಾ. ಯಾರಿಗೋ ಕಳ್ಸೋ ಮೆಸೇಜ್ ನನಗ್ ಕಳಿಸ್ತೀರಾ? ಮೆಸೇಜಾ? ಏನ್ ಮೆಸೇಜು? ಅಂದ್ರೆ ಆಫೀಸಲ್ಲಿ ಯಾರಿಗೋ ಮೆಸೇಜ್ ಕಳ್ಸಕೊಂಡು ಮಿಸ್ ಆಗಿ ಇವಳು ಕಳಿಸ್ಬಿಟ್ಟಿದ್ದೀನಿ ಕಣೆ. ಅಲ್ಲ ರೀ, ಮದ್ವೆ ಹಿಂದಿನ ದಿನ ಐ ಆಮ್ ಸೋ ಎಕ್ಸೈಟೆಡ್ ಅಂತ ಮೆಸೇಜ್ ಹಾಕ್ತವ್ರು, ಇವತ್ತಿನವರೆಗೂ ಒಂದ್ ಮೆಸೇಜ್ ನನಗೆ ಕಳ್ಸಿದ್ದೀರಾ ಅಂತಂದ್ರೆ ಅವಳು ಮೆಸೇಜ್ ಬೇರೆ ಕಳಿಸ್ತಾರಂತೆ. ಮೆಸೇಜ್ ಬಿಡಕ್ಕ, ಅವತ್ತೊಂದ್ ವಿಡಿಯೋ ಕಳ್ಸಿದ್ರು, ಅದನ್ನ ಮನೇಲಿ ಯಾರಾದ್ರೂ ನೋಡಿದ್ರೆ ಸುಮ್ನೆ ಬಿಡ್ತಿದ್ರ? ನೀವಾಗಿದ್ಕೆ ಸುಮ್ನೆ ಬಿಟ್ಟಿದೀನಿ ಬಾವಾ, ಬೇರೆ ಯಾರಾದ್ರೂ ಆಗಿದ್ರೆ ಕಂಪ್ಲೇಂಟ್ ಕೊಡ್ತಿದ್ದೆ ಅಷ್ಟೇ. ರೀ ಬಾಗ್ಲಿರೋದು ಅಲ್ಲಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಎಸ್ಕೇಪ್ ಆಗಕ್ ನೋಡ್ತಿದ್ದೀರಾ? ಏನ್ರಿ ವಿಡಿಯೋ ಅಂತದೇನಿತ್ತು ಆ ವಿಡಿಯೋದಲ್ಲಿ? ಅಂದ್ರೆ ಆ ವಿಡಿಯೋ ಏನಂದ್ರೆ ಈ ಕೆಲವು ಆಫೀಸರ್ಗೆ ಮೆಸೇಜ್ ಕಳ್ಸಿದ್ರೆ ಆಗಲ್ಲ ಕಣೆ. ಫಾರಿನ್ ಆಫೀಸರ್ ಎಲ್ಲ ಇದಾರಲ್ಲ, ಅವ್ರಿಗೆ ನೀಟಾಗಿ ಪ್ರಾಜೆಕ್ಟ್ ಹಿಂಗೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳ್ಸಿರ್ತೀನಿ. ಅವ್ರು ಕಳ್ಸಕ್ ಹೋಗ್ಬಿಟ್ಟು ಮಿಸ್ ಆಗಿ ಇವಳು ಕಳ್ಸಿರ್ತೀನಿ ಅಷ್ಟೇ. ಬಾವಾ ನಿಮ್ದು ಯಾವ ಕಂಪನಿ? ನಿಮ್ ಕಂಪ್ನಿಲಿ ಆತರ ವಿಡಿಯೋಸ್ ಎಲ್ಲ ನೋಡ್ತಾರ ನಿಮ್ ಮ್ಯಾನೇಜರ್ಗಳು? ಬರೀ ಆತರ ವಿಡಿಯೋಸ್ ನೋಡೋದು ನಮ್ ಕಂಪ್ನಿಲಿ. ಚಿಕ್ಕವರಿಂದ ದೊಡ್ಡವ್ರು ಎಲ್ಲರೂ ಅದೇ ತರ ಕಡೆ ನೋಡೋದು. ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ನನ್ ಟೈಮ್ ಆಯ್ತು, ನಾನು ಬರ್ತೀನಿ. ರೀ ಎಲ್ಲಿ
ನನ್ನ ಹೆಂಡತಿ ಕಾಣ್ತಿಲ್ಲ. ಅವಳಿಗೇನೋ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋದ್ಲು. ಕಾಫಿ ಏನಾದರೂ ಕುಡಿತೀರಾ? ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಮಾಡ್ಕೊಂಬನ್ನಿ. ನಾನೇ ಇವಳಿಗೆ ಡಬೋಡಿಯನ್ನು ಅನ್ಕೊಂಡಿದ್ರೆ ಇವಳೇ ನಂಗೆ ಡಬೋಡಿ ತೊಳದಪ್ಪ. ಹೆಂಗಾದ್ರೂ ಮಾಡಿ ಇವಳನ್ನ ಪಟಾಯಿಸ್ಕೋಬೇಕು. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ನೀವು ಸಖತ್ತಾಗಿ ಮಾಡ್ತೀರಾ. ಏನ ಕಾಫಿ ಅಂದಾಗೆ ನೀವೇನು ವರ್ಕ್ ಮಾಡೋದು? ನಮ್ಮ ಅಪ್ಪಂದು ಮಾರ್ಕೆಟ್ ಬಿಸ್ನೆಸ್ನ ನೋಡ್ಕೊತಾ ಇದ್ದೀನಿ. ಓಹೋ ಹೋ ಹೋ. ಆದರೂ ನೀವು ನನ್ನ ಮದುವೆಲಿ ಕಾಣಿಸ್ದಂಗೆ ಈಗ ಆ ಥರ ಇಲ್ಲ ಬಿಡಿ. ಆ ಥರ ಇಲ್ಲ ಅಂದರೆ ಇನ್ಯಾವ ಥರ? ನಾನು ಚೆನ್ನಾಗಿಲ್ವಾ? ಇಲ್ಲಪ್ಪ, ಸಖತ್ತಾಗಿದ್ದೀರಾ. ಆವಾಗ್ಲಿಂದನೂ ಸಖತ್ತಾಗಿದ್ದೀರಾ. ಹೌದು, ನೀವ್ಯಾಕಿನ್ನೂ ಮದುವೆ ಆಗಿಲ್ಲ? ನನಗೆ ನಿಮ್ಮ ಥರ ಜೆಂಟಲ್ಮನ್ ಗಂಡ ಬೇಕು. ಆ ಥರ ಏನಾದರೂ ಸಿಕ್ಕಿದ್ರೆ ನಾಳೆನೇ ಮದುವೆ ಆಗ್ಬಿಡ್ತೀನಿ. ಹಾ, ನಿಮ್ಗೊಂದು ವಿಷಯ ಹೇಳಿಲ್ಲಲ್ಲ, ನಾನು ಕೈ ನೋಡಿ ಭವಿಷ್ಯ ಹೇಳ್ತೀನಿ. ಕೊಡಿ ನಿಮ್ಮ ಕೈನ. ನೀವು ಕೇಳಿದ್ರೆ ಕೈ ಏನು ಬೇಕಾದ್ರೂ ಕೊಡ್ತೀನಿ. ಹಾಯ್ ಬಾವಾ. ಹಾಯ್. ಚಿಪ್ಸ್ ತಿಂತೀರಾ? ನಿಮ್ಮ ಅಕ್ಕ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ಲು? ಅವಳು ಆಸ್ಪತ್ರೆಗೆ ಹೋಗಿದ್ದಾಳೆ. ಊಟ ಏನಾದ್ರು ಮಾಡ್ತೀರಾ? ನೀನು ಕೇಳ್ತಿದ್ದೆ ಇಲ್ಲ ನಿಮ್ಮ ಅಕ್ಕ ಹಿಂಗೆ ಹೇಳು ಅಂತ ಹೇಳಿದ್ಲ? ಆ ಥರ ಎಲ್ಲ ಏನಿಲ್ಲ ಬಾಬಾ. ಬೆಳಗ್ಗೆ ಆ ಥರ ಆಗಿದ್ದಕ್ಕೆ ನನ್ನ ಮೇಲೆ ಇನ್ನೂ ಕೋಪನಾ? ಇನ್ನೇನು ರಕ್ಷು, ನಾನು ಒಂದೇ ಒಂದು ಮೆಸೇಜ್ ಕಳಿಸಿದಾಗ ನಿಮ್ಮ ಅಕ್ಕನ ಹತ್ರ ಹೇಳಿ ಪೂಜೆ, ಸಹಸ್ರನಾಮ, ಮಂಗಳಾರತಿ, ಅಭಿಷೇಕ, ಹೋಮ ಎಲ್ಲ ಮಾಡಿಸ್ಬಿಟ್ಟಲ್ಲ, ಬೇಜಾರಾಗಲ್ವಾ? ಬಾಬಾ ನಾನೊಂದು ಕೇಳಲಾ? ಅದಕ್ಕೆ ಯಾಕೆ ಇಷ್ಟೊಂದು ನುಲ್ಕೊಂಡು ಮಾತಾಡ್ತಿದ್ದೆ? ಅದೇನು ಕೇಳು. ಅವತ್ತೊಂದು ವಿಡಿಯೋ ಕಳ್ಸಿದ್ರಲ್ಲ. ಅಮ್ಮ ತಾಯಿ, ಇನ್ಮೇಲೆ ನಿನಗೆ ಯಾವ ವಿಡಿಯೋನೂ ಕಳ್ಸಲ್ಲ, ನನ್ನ ಪಡೆಗೆ ನಾನು ಬಿಟ್ಬಿಡು, ನಾನು ಹೋಗ್ತೀನಿ. ಹಂಗಲ್ಲ ಬಾಬಾ. ಇಲ್ಲ ನಾನು ಹೋಗ್ತೀನಿ. ಸಾರಿ ಬಾಬಾ, ಆ ಥರ ವಿಡಿಯೋ ಬೇರೆ ಇದ್ರೆ ಕಳ್ಸಿ ಅಂತ ಕೇಳ್ದೆ. ಮತ್ತು ಒಂದು ವಿಡಿಯೋ ಕಳ್ಸೋದಕ್ಕೆ ನಿಮ್ಮ ಅಕ್ಕಂಗಳ ಅಷ್ಟೆಲ್ಲ ರಾಮಾಯಣ ಮಾಡ್ದಲ್ಲಮ್ಮ. ಸಾರಿ ಬಾಬಾ, ಇನ್ನೊಂದ್ಸಲ ಹೀಗೆಲ್ಲ ಆಗಲ್ಲ, ಓಕೆನಾ? ಓಕೆ. ಆದರೂ ಒಂದು ಚೂರು ಬೇಜಾರಾಯಿತು. ನನಗೆ ಆ ಥರ ವಿಡಿಯೋ ಅಂದರೆ ಇಷ್ಟ. ನಾನು ನಿನ್ನ ವಿಡಿಯೋ ಕಳಿಸೋದು, ನೀನು ಅದನ್ನು ಡೌನ್ಲೋಡ್ ಮಾಡೋದು, ಇದೆಲ್ಲ ಲಾಂಗ್ ಪ್ರೊಸೆಸ್. ಇಲ್ಲಿ ನೆಟ್ವರ್ಕ್ ಬೇರೆ ಸರಿ ಇಲ್ಲ. ಅದಕ್ಕೆ ನನ್ನ ಹತ್ರನೇ ವಿಡಿಯೋ ಇದೆ, ನೋಡೋಣ. ಫುಲ್ HD ಪ್ರಿಂಟ್. ಗೀತಾ, ನನ್ನ ಗಂಡಂಗೆ ಯಾರೋ ಕಾಲ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳ್ತಾಳೆ. ಯಾರ್ರೀ ಅಂತ ಕೇಳಿದ್ರೆ ಡಾರ್ಲಿಂಗ್ ಅನ್ನೋನ್ ನಂಬರು ಅಂತ ಡವ್ ಮಾಡ್ತಾನೆ. ಇವತ್ತು ಗೊತ್ತಾಗುತ್ತೆ ಅವ್ರ ಬಂಡವಾಳ. ಪಾರು, ನಾವಿಬ್ರು ಪ್ಲಾನ್ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ. ಔಟ್ ಡೈರೆಕ್ಷನ್ ಅಲ್ಲಿ ಸಿನಿಮಾ ಓಡ್ತಿದೆ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಸ್ಕ್ರೀನ್ ಪ್ಲೇ ನಮ್ದು. ಇವತ್ತು ಸರಿಯಾಗಿ ತಗೊಳಕೋತಾರೆ ನಮ್ಮವರು. ಈಗಾಗಲೇ ನಾವು ಬಂದು ತುಂಬಾ ಹೊತ್ತಾಯ್ತಲ್ವಾ? ಹೌದು, ಸರಿ ಬಾ ಹೊರಡೋಣ. ನಡಿ. ನಿಮ್ಮ ಕೈ ಹೇಳ್ತಿದ್ದೆ ಇನ್ನೊಂದು 2 ದಿನದಲ್ಲಿ ನಂತರ ಒಬ್ಬ ಜೆಂಟ್ಲ್ಮ್ಯಾನ್ ನಿಮಗೆ ಪ್ರಪೋಸ್ ಮಾಡ್ತಾನೆ ಅಂತ. ನೀನ್ ಅನುಮಾನ ಪಡೋದ್ರಲ್ಲಿ ತಪ್ಪೇ ಇಲ್ಲ ಕಣೆ. ನಿನ್ ಗಂಡನ್ಗೆ ಎಲ್ಲಾದ್ರಲ್ಲೂ ಆಸೆ ಜಾಸ್ತಿನೇ, ಅದ್ರಲ್ಲೂ ಹೆಣ್ಣಿನ ವಿಚಾರದಲ್ಲಂತೂ ಜಾಸ್ತಿನೇ ಇದೆ. ಬೇಬಿ ನಂಬೇಡ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನು ದೇವ್ರ ತರ ತಲೆ ಬಗ್ಸ್ಕೊಂಡು ಕೂತಿದ್ದೆ, ಇವಳೇ ನನ್ನ ಮುಂದೆ ಆಚೆ ತಿರ್ಗಾಡ್ತಿದ್ದು. ನಂಗಂತೂ ನೀನ್ ಇದನ್ನೆಲ್ಲ ನಂಬಲ್ಲ ಅಂತ. ನನ್ ಮಗನೇ, ಅಲ್ಲೊಂದ್ ಕ್ಯಾಮ್ರಾ ಇಟ್ಟಿದ್ದೀನಿ. ಇನ್ ಅಷ್ಟೊತ್ತಿಂದ ಮಾಡಿರೋದ್ನೆಲ್ಲ ರೆಕಾರ್ಡ್ ಮಾಡಿದೀನಿ, ತೋರಿಸ್ಲಾ? ಬಿಟ್ಬಿಟ್ಟೆ. ನಿನಗೆ ನಾನ್ ಸಾಕಾಗಲ್ವಾ? ನನ್ ತಂಗಿ ಬೇರೆ ಬೇಕಾ? ಬೇವರ್ಸಿ ನನ್ ಮಗನೇ, ನಿನ್ನೆ ಯಾವಳು ಕಾಲ್ ಮಾಡಿದ್ಲು ಡಾರ್ಲಿಂಗ್ ಅನ್ಕೊಂಡು. ಯಾರು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಬೇರೆ ನಾಟಕ ಮಾಡ್ತೀಯ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.